ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ಈ ಬೆಂಗಳೂರು ಬಂದ್ಗೆ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತವಾಗಿತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೆಲವೊಂದು ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಪ್ರಮುಖವಾಗಿ ಆಲ್ಮೋಸ್ಟ್ ಎಲ್ಲ ಪ್ರಮುಖ ಪಾಯಿಂಟ್ಸ್ಗಳಿಂದ, ಜಂಕ್ಷನ್ಗಳಿಂದ, ಮೇನ್ ಏರಿಯಾಗಳಿಂದ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇದ್ದೀವಿ ನಾವು. ಪ್ರತಿನಿಧಿ ಹಂಸ, ಮುನಿರಾಜು, ಆಶಿಕ್, ಮಂಜು, ಗಂಗಾಧರ್, ರಂಜನ್, ಶರಣು ಹಂಪಿ, ಮನುಕುಮಾರ್, ಈ ರೀತಿಯಾಗಿ 10ಕ್ಕೂ ಹೆಚ್ಚು ಜನ ನಮ್ಮ ಪ್ರತಿನಿಧಿಗಳು ಬೆಳಗ್ಗೆನೆ ಆನ್ ಫೀಲ್ಡಲ್ಲಿದ್ದರು. ಗ್ರೌಂಡ್ ರಿಯಾಲಿಟಿ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಬಿಕಾಸ್ ಇನ್ನೂ ಕೂಡ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತಲ್ಲ, ಆ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಬೆಳಗ್ಗೆಯಿಂದ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಬಿಕಾಸ್ ಈ ಬಂದ್ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ, ನಾವು ಆಫೀಸಿಗೆ ಹೋಗ್ಬೋದಾ ಇಲ್ವಾ, ಏನು ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಿರುತ್ತಾ, ಈ ಆಫೀಸ್ ಇರುತ್ತಾ ಇಲ್ವಾ, ಸ್ಕೂಲ್ಗಳು ಬಂದಾಗಿರುತ್ತಾ, ಇನ್ನೂ ಕನ್ಫ್ಯೂಷನ್ಸ್ ಇತ್ತಲ್ಲ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿಲ್ವಲ್ಲ. ಸೊ ಆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಬೆಳಗ್ಗೆಯಿಂದ ನ್ಯೂಸ್ 18 ಮಾಡ್ತಾ ಇದೆ. ರಸ್ತೆಗಿಳಿದ ಆಟೋ ಚಾಲಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ರಾಜ್ಕುಮಾರ್ ರಸ್ತೆಯಲ್ಲಿ ಚಾಲಕರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸಂಘಟನೆ. ಆಟೋ ತಡೆದು ಪಂಕ್ಚರ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನವೀಯ ದೃಷ್ಟಿಯಲ್ಲಿ ನೋಡಬೇಕು ಇಂಥ ವಿಚಾರಗಳನ್ನು, ಆದರೆ ಸಂಘಟನೆಯವರು ಅತಿರೇಕದಿಂದ ವರ್ತಿಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಹಿಂಗೆ ಮಾಡ್ತಾ ಇದ್ದಾರೆ. ತಮ್ಮ ಬಂಧುಗಳು, ನಮ್ಮ ಜೊತೆಗಾರರು, ನಮ್ಮ ಸಹಪಾಠಿಗಳಿದ್ದಂತೆ ಅವರುಗಳು ಅಂತ ಅನ್ಕೊಳ್ತಾ ಇಲ್ಲ. ಅವರು ಏನೋ ಒಂದು ಬುದ್ಧಿಮಾತು ಹೇಳೋಣ, ನಮಗೋಸ್ಕರ ಹೋರಾಟ ನಡೆಸ್ತಾ ಇರೋದು, ನಾವೆಲ್ಲ ನಿಲ್ಸಿದೀವಲ್ಲ, ಸೊ ನೀವು ನಿಲ್ಲಿಸಿ, ಓಡಿಸ್ಬೇಡಿ ಅಂತ ಹೇಳೋದು ಬೇರೆ. ಆದರೆ ಪಂಚರ್ ಮಾಡೋದು, ಅವಾಚ್ಯ ಶಬ್ದಗಳನ್ನ ನಿಂದಿಸೋದು, ಸನ್ಮಾನ ಮಾಡೋದು, ಸನ್ಮಾನ ಮಾಡಿಬಿಟ್ಟು ಕೆಟ್ಟಾಗಿ ಬೈಯೋದು. ಆಮೇಲೆ ಯಾರೋ ಒಬ್ಬ ಸಂಘಟನೆಯವನು ಮುಖಕ್ಕೆ ಹೋಗಿತಾ ಇದ್ದ ಒಬ್ಬ ಡ್ರೈವರ್ಗೆ. ಪಾಪ ಮಾನವೀಯ ದೃಷ್ಟಿಯಿಂದ ಹೇಳೋದು ಬೇರೆ, ಸೌಜನ್ಯದಿಂದ ಹೇಳೋದು ಬೇರೆ, ಮನವಿ ಮಾಡ್ಕೊಳ್ಳೋದು ಬೇರೆ. ಆದರೆ ಒತ್ತಾಯ ಪೂರ್ವಕವಾಗಿ ಹೇಳ್ತಾ, ಹಲ್ಲೆಯನ್ನ ಮಾಡ್ತಾ, ಗೂಂಡಾವರ್ತನೆ ಕೆಲವರು ತೋರಿಸಿದ್ದಾರೆ. ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ ಕೆಲವೊಂದು ದೃಶ್ಯಾವಳಿಗಳನ್ನು. ಅನ್ಸುತ್ತೆ ಕೆಲವರು ನೆಟ್ಕೊಂಡಿದ್ದಂಥ ರೀತಿಯನ್ನು ನೋಡಿದ್ರೆ ಇವ್ರೇನು ಸಂಘಟನೆಯವರ ಅಥವಾ ಗೂಂಡಾಗಳ ಅಂತ ಅನ್ಸುತ್ತೆ. ಕೆಲವರಿಗೆ ಅನುಮಾನ ಬರುತ್ತೆ ಆ ದೃಶ್ಯಾವಳಿ ನೋಡಿದ್ರೆ. ಡಿ ಕೆ ಶಿವಕುಮಾರ್ ಡ್ರೆಸ್ ಹಾಕೊಂಡು ಅವಾಗ ಯೂನಿಫಾರ್ಮ್ ಹಾಕೊಂಡು ಏನು ಆಟೋ ಡ್ರೈವರ್ ತರ ಪರವಾಗಿದ್ದೀವಿ. ಎಲ್ಲಿದ್ದಾರೆ? ನಾನು ಹೇಳ್ತಾ ಇದ್ನಲ್ಲ, ಕೆಲವರು ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತ. ಅದನ್ನು ತೋರಿಸ್ತೀವಿ ಈಗ. ಬಂದ್ ವಿರೋಧಿಸಿ ರಸ್ತೆಗಿಳಿದಂಥ ಚಾಲಕನ ಮೇಲೆ ದರ್ಪವನ್ನ ತೋರಲಾಗಿದೆ. ಚಾಲಕನಿಗೆ ಸನ್ಮಾನ ಮಾಡಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು, ಓಕೆ. ಆದರೆ ಇನ್ನೂ ಅತಿರೇಕಕ್ಕೆ ಹೋಗಿ ಬಾಡಿಗೆ ಹೋಗ್ತಾ ಇದ್ದಂಥ ಚಾಲಕನಿಗೆ ನಿಂದಿಸಿ, ಆತನ ಮುಖಕ್ಕೆ ಉಗಿದು, ಆತನ ಎದೆಗೆ ಸರಿಯಾಗಿ ಒಡೆಯುವ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ವಿ, ನೋಡ್ತಾ ಇದ್ದೀರಾ. ಅವನು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ಗಮನಿಸಬಹುದು. ಆ ವೈಟ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು, ಒಂದು ಕಾಮನ್ ಸೆನ್ಸು ಇಲ್ಲ, ಒಂದು ಸೌಜನ್ಯ ಇಲ್ಲ, ಮಾನವೀಯತೆ ಅನ್ನುವಂಥದ್ದು ಇಲ್ಲ ಅವನಿಗೆ. ಪೊಲೀಸರು ಕ್ರಮ ಕೈಗೊಳ್ಬೇಕು, ಆತ ಯಾರೇ ಆಗಿರಲಿ. ಬಿಕಾಸ್ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ದಂಥವ್ರು ನೀವು, ಸರ್ಕಾರದವರು. ಯಾರಿಗೆ ಧೈರ್ಯ ಬರುತ್ತೆ? ನೀವು ಮನವಿ ಮಾಡ್ಕೊಂಡಿದ್ರಲ್ಲ, ರಸ್ತೆಗಿಳಿಸಿ ನಾವಿದೀವಿ ಅಂತ. ನೋಡಿ, ರಸ್ತೆಗಿಳಿಸಿದ್ದಕ್ಕೆ ಹೆಂಗೆಲ್ಲ ಮಾಡ್ತಾ ಇದ್ದಾರೆ. ಅವರ ಸಂಘಟನೆಯವರಿಗೆ ಈ ರೀತಿಯಾಗೆಲ್ಲ ಮಾಡ್ತಾರೆ, ದುರಂತ ಇದೆ. ಹೇಳೋದು ಬೇರೆ, ಮಾಮೂಲಿಯಾಗಿ ನಾನು ಅದನ್ನೇ ಅವಾಗ್ಲಿಂದ ಹೇಳ್ತಿದ್ದೀನಿ. ಸೌಜನ್ಯ ಪೂರ್ವಕವಾಗಿ ಹೇಳೋದು ಬೇರೆ, ಮನವಿ ಮಾಡ್ಕೊಳ್ಳೋದು ಬೇರೆ. ಒತ್ತಾಯ ಪೂರ್ವಕವಾಗಿ ಒತ್ತಡವನ್ನು ಹಾಕ್ತಾ ಆತನ ಮುಖಕ್ಕೆ ಉಗಿದು ಅವಮಾನ ಮಾಡಿ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ. ಈತ ಏನೋ ಸಾಧನೆ ಮಾಡಿದ್ದಾನೆ ಅಂತ ಈಗ ಉಗ್ದಿದ್ದಾನಲ್ಲ ಅವನು.